ದ್ವೈಧ ಅನ್ನುವ ಶಬ್ದಕ್ಕೆ ವಿಪರೀತ ಜ್ಞಾನ ಮತ್ತು ಸಂಶಯ ಹೀಗೆ ಅರ್ಥ ಆಗ್ತದೆ. ಛಿನ್ನದ್ವೈಧ ಯಥಾತ್ಮಾನಃ ಭಗವದ್ಗೀತೆಯ 5ನೇ ಅಧ್ಯಾಯದ 25ನೇ ಶ್ಲೋಕ ಇದು. ದ್ವೈಧವನ್ನು ಕಳ್ಕೊಂಡಿರ್ತಾರೆ ಅಂತ. ದ್ವೈಧವನ್ನು ಕಳ್ಕೊಳ್ಳುವುದು ಅಂದ್ರೆ ವಿಪರೀತ ತಪ್ಪು ತಿಳುವಳಿಕೆಯನ್ನ, ವಿಪರೀತ ತಿಳುವಳಿಕೆ ಅಂದ್ರೂ ತಪ್ಪು ತಿಳುವಳಿಕೆ ಅಂದ್ರೂ ಒಂದೇ, ಅಥವಾ ಸಂಶಯವೇ, ಇವೆರಡನ್ನು ಕಳೆದುಕೊಳ್ಳುವುದು ಅಂತ ಅರ್ಥ. ನಾರದ ಪುರಾಣದಲ್ಲಿ ಈ ಮಾತು ಬಂದಿರುವುದನ್ನು ಆಚಾರ್ಯರು ಉದ್ಧರಿಸ್ತಾರೆ. ವಿಪರ್ಯಯ ಸಂಶಯೋ ವಾ ಯತ್ ದ್ವೈಧಂ ತು ಅಕೃತಾತ್ಮನಾಂ. ಮನೋನಿಗ್ರಹ ಇಲ್ಲದವ, ಇನ್ನೂ ಸಾಧನೆಯ ಪಕ್ವತೆಯನ್ನ ಹೊಂದದೇ ಇದ್ದವರಿಗೆ ಏನೊಂದು ವಿಪರ್ಯಯ ಅಂತ ತಪ್ಪು ತಿಳುವಳಿಕೆ ಮತ್ತು ಸಂಶಯ ಬರ್ತದೋ ಅದನ್ನ ದ್ವೈಧ ಅಂತಾರೆ. ಅದನ್ನ ಜ್ಞಾನಿಯಾದವನು ಜ್ಞಾನವೆಂಬ ಖಡ್ಗದಿಂದ ಆ ಸಂಶಯವನ್ನು ಮತ್ತು ವಿಪರೀತ ಜ್ಞಾನವನ್ನು ಪರಿಹರಿಸಿಕೊಂಡು ಇತರ ವ್ಯಕ್ತಿಗಳ ಮತ್ತು ವಸ್ತುಗಳ ಸಂಘವನ್ನು ತೊರೆದು, ವಿಷಯಾಪೇಕ್ಷೆಯನ್ನು ತೊರೆದು ಸುಖಿಯಾಗಿರಬೇಕು ಅಂತ ಅದರ ತಾತ್ಪರ್ಯ. ಹೀಗೆ ದ್ವೈಧ ಅಂದ್ರೆ ವಿಪರ್ಯಯ ಮತ್ತು ಸಂಶಯ. ನಾರದ ಪುರಾಣದಲ್ಲಿ ಬಂದಿದೆ. ಇದು ಗೀತಾ ಭಾಷ್ಯ 5ನೇ ಅಧ್ಯಾಯ 25ನೇ ಶ್ಲೋಕ.